ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತು ರಾಮನ ಊರಿನಲ್ಲಿ ರಾಮೋತ್ಸವನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ರಾಮನ ಊರಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ರಾಮ ವಾಸ ಇದ್ರು. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಅವನ ಆಶೀರ್ವಾದದಲ್ಲಿ ನಾವೆಲ್ಲರೂ ಕೂಡ ರಾಮನಗರದಲ್ಲಿ ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ನಾವೆಲ್ಲರೂ ಕೂಡ ಬದುಕನ್ನು ಕಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ಮಕ್ಕಳಿಗೆ, ತಾಯಂದಿರಿಗೆ, ಯುವಕರಿಗೆ, ಯುವತಿಯರಿಗೆ ಒಂದು ಒಳ್ಳೆಯ ಕ್ರೀಡೆಗಳನ್ನು ಅವ್ರಿಗೆಲ್ಲರೂ ಕೂಡ ಕೊಡಬೇಕು, ಅವರಲ್ಲಿರುವಂಥ ಪ್ರತಿಭೆಗಳು ಹೊರಹಾಕ್ಲಿಕ್ಕೆ ಒಂದು ವೇದಿಕೆ ಮಾಡಬೇಕಂತೇಳಿ ರಾಮನ ಹೆಸರಲ್ಲಿ ಇವತ್ತು ರಾಮೋತ್ಸವನ ಮಾಡ್ತಾ ಇದ್ದೀವಿ. ನನ್ನ ಒಂದು ಕನಸಿತ್ತು, ಏನಾದರೂ ಮಾಡಿ ಇಲ್ಲಿ ರಾಮನಗರದಲ್ಲಿ ರಾಮೋತ್ಸವನ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ. ಇವತ್ತು ಅಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇಡೀ ನನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಲಾ ಮಕ್ಕಳು, 16 ವರ್ಷದ ಕೆಳಪಟ್ಟವರು, 16 ವರ್ಷದ ಮೇಲ್ಪಟ್ಟವರು ಎಲ್ಲರೂ ಕೂಡ ಇವತ್ತು ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ರಾಮೋತ್ಸವ ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಕೂಡ ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತೀಗಾಗಲೇ ಹೋಬಳಿ ಮಟ್ಟದ ಕಾರ್ಯಕ್ರಮಗಳನ್ನು ನಾವೀಗಾಗಲೇ ಕ್ರಿಕೆಟನ್ನು ಮುಗಿಸಿ ಇವತ್ತು ತಾಲೂಕು ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ವಾಲಿಬಾಲ್ ಇದೆ, ಥ್ರೋಬಾಲ್ ಇದೆ, ಮತ್ತು ಇವತ್ತು ಕಬಡ್ಡಿ ಕೂಡ ಇದೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದೀವಿ. ವಾಯ್ಸ್ ಆಫ್ ರಾಮನಗರ ಅಂತೇಳಿ ಚಲನಚಿತ್ರ ಗೀತೆಗಳು, ಡ್ಯಾನ್ಸ್ ಮಾಡುವಂಥದ್ದು, ಮನೆಗೊಂದು ರಂಗೋಲಿ ಬಿಡುವಂಥದ್ದು, ಮೆಹಂದಿ ಕಾರ್ಯಕ್ರಮ, ಮೆಹಂದಿ ಬಿಡಿಸುವಂಥದ್ದು, ಮತ್ತು ಬೆಂಕಿ ಇಲ್ಲದೆ ಅಡುಗೆ ಮಾಡುವಂಥದ್ದು, ಮ್ಯಾರಥಾನ್ ಅಂದರೆ 9-10 ಕಿಲೋಮೀಟರ್ ನಾವೆಲ್ಲರೂ ಕೂಡ ನಡಿಗೆ ಮಾಡುವಂಥದ್ದು, ಅನೇಕ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಇನ್ನೂ ಸಾಕಷ್ಟು ಈ ಒಂದು ಕ್ರೀಡಾಂಗಣದಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ರಾಮನಗರದಲ್ಲಿ ಇವತ್ತು ಯಾರ್ಯಾರು ಮಕ್ಕಳು ಆಡ್ತಾ ಇದ್ದಾರೆ, ಅವರು ಭಾಗವಹಿಸಿದಂಥ ಮಕ್ಕಳಿಗೆ ಒಂದೊಂದು ಟೀ ಶರ್ಟು, ಒಂದೊಂದು ಪ್ರೈಸ್ ಕೂಡ ಕೊಡ್ತೀವಿ. ಗೆದ್ದಂಥವ್ರಿಗೆ ಟೀಮ್ಗೆ ಪ್ರೈಸ್ ಅಲ್ಲ, ಗೆದ್ದಂಥವ್ರಿಗೆ ಪ್ರೈಸ್ ಬೇರೆ ಕೊಡ್ತೀವಿ, ನಗದು ಹಣವನ್ನು ಕೊಡ್ತೀವಿ. ಆದರೆ ಯಾರ್ಯಾರು ಭಾಗವಹಿಸ್ತೀರಿ, ವಾಲಿಬಾಲಲ್ಲಿ ಬಂದಂಥ ಮಕ್ಕಳಿಗೆ ನೆಟ್ಟು, ಬಾಲು, ಟೀ ಶರ್ಟು ಮತ್ತು ಅವರಿಗೆ ಒಂದೊಂದು ಗಿಫ್ಟ್ ಕೂಡ ನಾವೆಲ್ಲರೂ ಕೂಡ ರಾಮನ ಫೋಟೋ ಹಾಕಿ, ರಾಮನ ಲೋಗೋ ಹಾಕಿ ಒಂದು ಗಿಫ್ಟನ್ನು ಕೊಡುವಂಥ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಜನವರಿನಲ್ಲಿ ಅದ್ದೂರಿಯಾಗಿ ಇಲ್ಲಿ ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ ಇಲ್ಲಿ ಮಾಡ್ತೀವಿ. ತಾವೆಲ್ಲರೂ ಕೂಡ ಭಾಗವಹಿಸಿ ಪ್ರತಿಯೊಬ್ಬರಿಗೂ ಬಂದವರಿಗೆ ತಿರುಪ್ತಿ ಲಾಡನ್ನು ಕೊಡುವಂಥದ್ದು, ಮನೆ ಮನೆಗೂ ಕೂಡ ತಿರುಪ್ತಿ ಪ್ರಸಾದವನ್ನು ಅವ್ರಿಗೆ ತಲುಪಿಸುವಂಥ ಕೆಲಸ ಇದು ರಾಮೋತ್ಸವ. ನಾವು ರಾಮನಗರದಲ್ಲಿ ಪ್ರತಿ ವರ್ಷ ರಾಮನ ಹೆಸರಲ್ಲಿ ರಾಮೋತ್ಸವ ಕಾರ್ಯಕ್ರಮನ ಆಯೋಜನೆ ಮಾಡಿ ಎಲ್ಲ ಇರುವಂಥ ಮಕ್ಕಳಿಗೆ ಕ್ರೀಡೆ ಸ್ಪರ್ಧೆಗೆ ಅವಕಾಶವನ್ನು ಕೊಟ್ಟು ಅವರಲ್ಲಿರುವಂಥ ಪ್ರತಿಭೆಗಳು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ನಮ್ಮ ಮಕ್ಕಳು ಇವಾಗಲೇ ಡೆಲ್ಲಿ ಗಂಟ ಹೋಗಿದ್ದಾರೆ ವಾಲಿಬಾಲಲ್ಲಿ. ಅಚ್ಚಲು ಮಕ್ಕಳು 700 ಮಕ್ಕಳು ಡೆಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಇವತ್ತೆಲ್ಲರೂ ಕೂಡ ಚಿನ್ನದ ಪದಕವನ್ನು ಗೆದ್ಕೊಂಡು ಬಂದಿದ್ದಾರೆ. ಸೊ ಅಂಥ ಒಂದು ಹೆಮ್ಮೆಯ ಕೆಲಸ ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗತ್ತೆ. ಆ ಒಂದು ದೃಷ್ಟಿಯಲ್ಲಿ ಇತಿಹಾಸ ಉಳ್ಳ ಕಾರ್ಯಕ್ರಮ ಇದು, ಇತಿಹಾಸ ಪುಟದಲ್ಲಿ ಬರೆಯುವಂಥ ಕಾರ್ಯಕ್ರಮ ಇದು. ಹೋಬಳಿ ಮಟ್ಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಅಲ್ಲಿ ಜಾನಪದ ಗೀತೆ, ಭಾವಗೀತೆ ಮತ್ತು ಚಿತ್ರಗೀತೆಗಳು, ಡ್ಯಾನ್ಸ್ ಪ್ರೋಗ್ರಾಮ್ ಮಾಡುವಂಥದ್ದು ಹೋಬಳಿ ಮಟ್ಟದಲ್ಲಿ ಕಸ್ಬಾ ಹೋಬಳಿ, ಕೈಲಾಂಚ ಹೋಬಳಿ, ಹಾರೋಳ್ಳಿ ಹೋಬಳಿ ಮತ್ತು ಮರಳವಾಡಿ ಹೋಬಳಿ ಮತ್ತು ಟೌನ್ ಎಲ್ಲ 4 ಹೋಬಳಿ ಪ್ಲಸ್ ಟೌನ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗ 15-16ಕ್ಕೆ 2 ದಿವಸ ನಡೀತದೆ. ಯಾರ್ಯಾರು ಭಾಗವಹಿಸ್ತಾರೆ ಅವರೆಲ್ರಿಗೂ ಒಂದು ರಾಮನ ಹೆಸರಲ್ಲಿ ರಾಮನ್ ಲೋಗೋ ಮಾಡಿ ಅವ್ರಿಗೆ ಒಂದೊಂದು ಗಿಫ್ಟನ್ನು ನಾವೆಲ್ರಿಗೂ ಕೂಡ ಕೊಡ್ತೀವಿ. 10,000 ಮಕ್ಕಳು ಬಂದರೆ 10,000 ಕೊಡ್ತೀವಿ. 50,000 ಮಕ್ಕಳು ಬಂದರೆ 50,000 ಮಕ್ಕಳಿಗೂ ನಾವು ಕೂಡ ಅವ್ರಿಗೆ ಶಕ್ತಿ ಕೊಡುವಂಥದ್ದು, ಅವ್ರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ರಾಮೋತ್ಸವವನ್ನು ಬಹಳ ಯಶಸ್ವಿಯಾಗಿ ನೀವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು. ನಾವೆಲ್ಲರೂ ಕೂಡ ರಾಮನ ಊರಲ್ಲಿರುವಂಥ ಜನ, ನಾವು ರಾಮನ ಹೆಸರಲ್ಲಿ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇ ಸರಿ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡಿದ್ದೀವಿ. ಪ್ರತಿ ವರ್ಷ ಇದೇ ರೀತಿ ನಾವು ಇದೇ ತಿಂಗಳಲ್ಲಿ ನಾವು ಡಿಸೆಂಬರಲ್ಲಿ ಮಾಡಬೇಕಾಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಲಹೆ ಎಲ್ಲವೂ ಕೂಡ ನಮಗೆ ಬೇಕಾಗಿದೆ. ಆದ್ದರಿಂದ ಈ ಕಾರ್ಯಕ್ರಮ ಪ್ರತಿ ಮನೆಗೂ ತಲುಪಬೇಕು. ಈ ರಾಮೋತ್ಸವ ಪ್ರತಿ ಮನೆಗೂ ತಲುಪಬೇಕು. ಪ್ರತಿ ಮನೆಯಲ್ಲೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ರಾಮನ ಒಂದು ಭಾವಚಿತ್ರವನ್ನು ಕೊಡುವಂಥದ್ದು, ಗಿಫ್ಟ್ಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು
ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರೂ ಕೂಡ ಬಹಳ ಸಂಖ್ಯೆಯಲ್ಲಿ ಈಗಾಗಲೇ ಮಕ್ಕಳು ಬಂದಿದ್ದಾರೆ, ಬಿಸಿಲಾಗ್ತಾ ಇದೆ. ಸೊ ತಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಿ ಅಂತೇಳಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ರಾಮೋತ್ಸವ ಕಿ.